ಏನು ಬದ್ರೆ ಊರಿಗೆ ಹೋಗೋ ಯೋಚನೆ ಮಾಡ್ದಂಗೆ ಇಲ್ಲ. ಏನು ಇಲ್ಲೇ ಇರಬೇಕು ಅಂದ್ಕೊಂಡಿದ್ಯೇನೋ? ಯಾಕಣ್ಣ ಹಂಗಂತೀಯಾ? ಹಾಂ, ನಾನೇ ನಿನ್ಗೇನು ಬಾಧೆ ಕೊಡ್ತಾ ಇದ್ದೀನಾ? ನನ್ನ ಪಾಡಕ್ಕೆ ನಾನು ಇದ್ದೀನಿ ತಾನೇ. ಅಲ್ಲ, ನಿಂಗೆ ಹಾಕೋ ಊಟ ಮಿಕ್ಕಿದ್ರೆ ಆ ಕಾಸಾಗ ಒಬ್ರಿಗೆ ಬಡ್ಡಿ ಕಣ ಕೊಡ್ಬೋದು ಅಂತ. ಹಾಂ, ಏನಣ್ಣ ಸ್ವಂತ ತಂಗಿನೇ ಹಿಂಗಂತೀಯಲ್ಲ ನಾನು ನೀನು? ಹಾಂ, ಅಯ್ಯ ತಮಾಷ್ಕಂದು ಬಿಡೆ ಬದ್ರಿ, ತಮಾಷ್ಕನ್ನೇ ಬಿಡು. ನನ್ನ ತಂಗಿ ಹತ್ರ ತಮಾಷೆ ಮಾಡೋಂಗಿಲ್ಲ. ತಮಾಷ್ಕಂದಿದ್ದು ಬಿಡಮ್ಮ. ನನ್ನ ತಂಗಿ ನನ್ನ ಮನೆಗೆ ಇಲ್ದಿರ ಇನ್ನು ಬೇರೆಯವ್ರ ಮನೆಗೆ ಇರೋಕತ್ತದ? ಹಾಂ, ಯಾಕೆ ಬೇಜಾರು ಮಾಡ್ಕೊತೀಯ? ಅಣ್ಣ ನಿನ್ನ ಮಗನಿಗೆ ಮದುವೆಗೆ ಎಷ್ಟು ತಿಂಗಳಾಯ್ತಾ? ತಿಂಗಳೇನು 10 ವರ್ಷ ಆಯ್ತಮ್ಮ. ಯಾಕೆ ಬದ್ರಿ ಅಂತ ಕೇಳ್ತಾ ಇದೆಯಾ? ಅಲ್ಲ, ಇನ್ನೂ ಏನೋ ಹೊಟ್ಟೆಗೆ ಒಂದು ಮೊಳಕೆನೂ ಬೆಳೆದಿಲ್ಲಲ್ಲ, ಅದಕ್ಕೆ ಕೇಳಿದ್ನಿ. ಹೌದಲ್ಲ? ಹಾಂ, ಇರು ಜಲ್ಜನ್ ಕೇಳ್ತೀನಿ ಇರು. ನನಗೂ ಮೊಮ್ಮಗನು ಬೇಡ ಬೇಡ, ಮೊಮ್ಮಗಳು ಬೇಡ, ಮೊಮ್ಮಗನೇ ಬೇಕು ನನ್ನ ವಂಶೋದ್ಧಾರಕ್ಕೂ. ಆದರೆ ಎತ್ಕೊಂಡು ಆಟ ಆಡ್ಸೋಕೆ ಎಲ್ಲ ಚೆನ್ನಾಗಿರ್ತದೆ. ನನಗೂ ಮನೆಗೆ ಬಂದ ತಕ್ಷಣ ತಾತ ಅಂತ ನನ್ನ ಹತ್ರಕ್ಕೆ ಬಂದರೆ ಎಷ್ಟೊಂದು ಖುಷಿ. ಮೊಮ್ಮಗಳು ಬೇಡಮ್ಮ, ನನಗೆ ಮೊಮ್ಮಗನೇ ಬೇಕು. ಹ್ಞೂ ಹ್ಞೂ ನೋಡ, ನನ್ನ ಮಗನಿಗೆ ಇಬ್ಬರು ಗಂಡು ಮಕ್ಕಳೇ. ಏನು ಕಣ ಹೆಣ್ಮಕ್ಳು ಬೇಡ ಬೇಡ, ಗಂಡು ಮಗುನೇ ಆಗಲಿ ಇವಳ್ಕ. ಜಲ್ಜಾ ಜಲ್ಜಾ, ಯಾರಣ್ಣ ಅದು ಜಲ್ಜಾ ಜಲ್ಜಾ ಅಂತವ್ರೆ? ಯಾರಮ್ಮ ಅವ್ರ? ಬರ್ರಿ ಒಳ್ಕ. ಓಹೋ ಹೋ, ಏನಮ್ಮ ಅಖಿಲಾಂಡೇಶ್ವರಿ, ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ? ಬಡವ್ರ ಮನೆ ಕಡೆ ಶ್ರೀಮಂತರು. ಹಾಂ, ಅದೇ ಕಣ ಹಂಗಂತ ಇದೆಯಾ? ಹಾಂ, ನಿಮ್ಗಿನ್ನ ಸೌಕರ್ಯ ಬೇಕಾ? ಏನೋ ಅಖಿಲಾಂಡೇಶ್ವರಿ ಅಮ್ಮನವರು ನಮ್ಮನೆ ಗಂಟ ಪಾದ ಬೆಳೆಸ್ಬಿಟ್ಟವ್ರೆ, ಏನಮ್ಮ ವಿಶೇಷ ಅಂತ. ಏನೂ ಇಲ್ಲಪ್ಪ, ನಾನು 2ನೇ ಸೊಸೆದು ಶ್ರೀಮಂತ, ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದರೆ. ಓಹೋ ಅಖಿಲಮ್ಮ, ಎಷ್ಟು ದಿನ ಆಯ್ತಮ್ಮ ನಿಮ್ಮನ್ನು ನೋಡಿ, ಇವತ್ತು ಬಂದಿದ್ದೀರಾ? ಜಲ್ಜಾ ಚೆನ್ನಾಗಿದ್ದೀನಮ್ಮ? ಹ್ಞೂ ನಾನು ಚೆನ್ನಾಗಿದ್ದೀನಮ್ಮ. ಅತ್ತಿಗೆ ಚೆನ್ನಾಗಿದ್ದೀರಾ? ಹ್ಞೂ ಜಲ್ಜಾ ಚೆನ್ನಾಗಿದ್ದೀನಿ. ಶೋಭಿತಾ ಇತ್ತಲ್ಲ ಒಳಗೆ, ಶೋಭಿತಾ. ಅಖಿಲಮ್ಮ ಅತ್ತಿಗೆ ಕೂತ್ಕ ನಡೀರಿ, ಯಾಕೆ ನಿಂತ್ಕೊಂಡಿದ್ದೀರಾ? ಕೂತ್ಕೊಳ್ರಿ. ಅಖಿಲಮ್ಮ ಅಮ್ಮ ಚೆನ್ನಾಗಿದ್ದೀರಾ ಇಬ್ರು? ಹ್ಞೂ ಚೆನ್ನಾಗಿದ್ದೀರಮ್ಮ, ನೀನು ಚೆನ್ನಾಗಿದ್ದೀಯಮ್ಮ? ಚೆನ್ನಾಗಿಲ್ದ್ರೆ ಇನ್ನೇನಮ್ಮ, ಚೆನ್ನಾಗಿ ಅವಳೆ ನಿನ್ನ ಮಗಳು. ಏನು ಕಮ್ಮಿ ಆಗೋದಂತ ಯಮ್ಮನ್ಕ, ಎಲ್ಲ ಜಾಸ್ತಿನೇ ಆಗೈತೆ. ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ? ಹಾಂ, ಶೋಭಿತಾ, ನಮ್ಮ ಕವಿತಕ್ಕಂದು ಶ್ರೀಮಂತನಮ್ಮ, ಬರಬೇಕು. ಜಲ್ಜಮ್ಮ ನೀನು ಬರಬೇಕು. ಅಣ್ಣ ನೀವು ಬರಬೇಕಣ್ಣ. ಅಕ್ಕ ನೀವು ಯಾರೋ ಗೊತ್ತಿಲ್ಲ ನನಗೆ, ನೀವು ಬರಬೇಕು. ಅಯ್ಯೋ ನನ್ನ ಯಾಕಮ್ಮ ಅಕ್ಕ ಅಂತೀಯಾ? ನನಗೇನು ವಯಸ್ಸಾಗಿಲ್ಲ, ಇವಾಗ 34 ತುಂಬಿ 35 ಬಿದ್ದದೆ. ನನ್ನನ್ನೇನು ಅಕ್ಕ ಅಂತ ಕೂಗಬೇಡ. ಓ ಹೌದಾ? ಹ್ಞೂ ಸರಿನಮ್ಮ, ಸರಿ. ನಾನಿನ್ನು 18 ತುಂಬಿ 19 ಬಿದ್ದದೇನೋ ಅಂತ ಅನ್ಕೊಂಡಿದ್ನೆ. ಅಷ್ಟು ಚಿಕ್ಕಗೆ ಕಾಣಿಸ್ತೀನಿ ನಮ್ಮ? ಹ್ಞೂ ಅಷ್ಟು ಚಿಕ್ಕಗೆ ಕಾಣಿಸ್ತೀಯ. ಶೋಭಿತಾ ಬರೋಣೇನಮ್ಮ ನಾವು? ಹಾಂ, ಅಯ್ಯ ಬಂದು ಕಾಪಿ ಕುಡಿದ್ರೆ ಹೋಗೋದು ಅಖಿಲಮ್ಮ? ಹಾಂ, ಕೂತ್ಕೊಳ್ರಿ, ಕಾಪಿ ತತ್ತೀನಿ. ಅಖಿಲಮ್ಮ, ಜಾನು, ಸವಿತಕ್ಕನು, ಕವಿತಕ್ಕನು, ಅಜಯ್ ಬಾವ, ವಿಜಯ್ ಬಾವ ಎಲ್ಲರೂ ಚೆನ್ನಾಗವ್ರು ಅಖಿಲಮ್ಮ? ಹ್ಞೂ ಚೆನ್ನಾಗಿದ್ದಿರ್ತಾರಾ? ಕೋಟಾಧೀಶ್ವರ ಮನೆಗವ್ರೆ, ಚೆನ್ನಾಗಿಲ್ದಿರ್ತಾರಾ? ಏನು ನಿನ್ನಂಗ ಅವರು? ಹ್ಞೂ ಚೆನ್ನಾಗವ್ರೆ. ಧನು ಎಲ್ಲೋದಮ್ಮ? ಅವ್ರ ಕೆಲ್ಸಕ್ಕೆ ಹೋಗೋರು ಅಖಿಲಮ್ಮ. ನಾಳುತ್ತಮ್ಮ ಶ್ರೀಮಂತ ಬಂದುಬಿಡ್ಬೇಕು ಎಲ್ಲರೂ. ನಿಮ್ದೊಂದು ಕಾರ್ ಕಳಿಸಿದ್ರೆ ಎಲ್ಲರೂ ಬರ್ತೀರಮ್ಮ. ಬೇಕಾದರೆ ಅಕ್ಕಪಕ್ಕದವ್ರ ಮನೆಗಳವ್ರನ್ನೂ ಕರ್ಕೊಂಬರ್ತೀರಿ. ನಮ್ಮ ಕಾಲಿಗೆ ಗಂಟ ಬರೋಕ್ಕಾಗಲ್ಲಮ್ಮ, ನಾವು ಅಷ್ಟೊಂದು ಶ್ರೀಮಂತರಲ್ಲ. ಕಳ್ಸೋಣ ಬಿಡೋಣ, ಒಂದು ಕಾರೇನೋ 4 ಕಾರೇ ಕಳ್ಸೋಣ, ಬರೀರಂತೆ. ಹ್ಞೂ 4 ಅಲ್ದಿರ 5 ಕಳಿಸ್ತೀರ ಕಾರುಗಳು. ಯಾಕಂದ್ರೆ ದಂಡಿಗೆ ಅದಲ್ಲ, ನೀವು ಚೆನ್ನಾಗಿರ್ಬೇಕು. ಇನ್ನು ಮಿಕ್ಕಿರಾದವ್ರು ಎತ್ತನ ಹೋಗ್ಲಿ. ಅದೇ ಕಣ ಹಂಗೆ ಮಾತಾಡ್ತಾ ಇದೆಯಾ? ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಅದೇ ಹೋಗ್ಬಿಟ್ಟಾಗೆ ಮಾತಾಡೋಂಗಿದ್ರೆ ನೇರವಾಗಿ ಮಾತಾಡ್ಬಿಡೋಣ. ಏನಕ್ಕ ಮನ್ಸಾಗ ಏನು ಇಕ್ಕೊಂಬೇಡ. ಮನ್ಸ್ನಾಗ ಇಕ್ಕೊಂಡಷ್ಟು ಕಾಯಿಲೆ ಜಾಸ್ತಿ. ಅದೇನೋ ಒದ್ರಂಗಿದೆ, ಒದ್ರಬಿಡು ಅತ್ತ. ಆವತ್ತು ಶೋಭಿತಾದನು ಮದುವೆ ಮಾತುಕತೆಗೆ ಬಂದಿದ್ರಲ್ಲಮ್ಮ, ದೊಡ್ಡ ಮನುಷ್ಯರು ನೀವೆಲ್ಲನೂ 5 ಲಕ್ಷ ಕೊಡ್ತೀರಿ 6 ಲಕ್ಷ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಆವತ್ತೋದವರು ಇವತ್ತು ಬಂದಿದ್ದೀರಾ. ಹತ್ತತ್ರ 1.5 ವರ್ಷ ಆಯಿತು. ಮಾಡಿದ ಕೆಲಸ ಏನು? ಹಾಂ, ಮಾಡಿದ ಕೆಲಸ ಏನಮ್ಮ? ನಿನ್ನ ಮಗನ ಕರ್ಕೊಂಡೋಗಿ ನನ್ನ ಮಗನಿಗೆ ಮದುವೆ ಮಾಡಿಸ್ಕೊಂಬನ್ನು. ಹಾಂ, ನೀವು ಚೆನ್ನಾಗಿರ್ಬೇಕು, ನಾವು ಎತ್ತಾನ ಹೋಗ್ಬಿಡ್ಲಿ ಅಲ್ಲ? ನೀವು ಹೇಳ್ತಾ ಇರೋ ಮಾತಿನ ಅರ್ಥ ಏನೇನಾ? ಏನು ದ್ಯಾವಮ್ಮನ ಹತ್ರ ಅಲ್ಲಿಗೆ ನಾವು ಕೋಟಿಗಳು ದುಡ್ಡು ಇಸ್ಕೊಂಡಿದ್ದೀರಾ? ಹಾಂ, ದುಡ್ಡು ಇಸ್ಕೊಂಡಿದ್ದೀರಾ? ನೀವು ಹೇಳ್ತಾ ಇರೋ ಮಾತೇನೋ ನಾವು ದ್ಯಾವಮ್ಮನ ಹತ್ರ ದುಡ್ಡು ಇಸ್ಕೊಂಡು ನಿಮ್ಗೆ ಈಸ್ಕೊಟ್ಟಿಲ್ಲ ಅನ್ನೋ ಲೆಕ್ಕ. ಕೇಳು, ದ್ಯಾವಮ್ಮನ ಇಲ್ಲೇ ಅವಳೆ, ನಮ್ಗೇನ 1 ರೂಪಾಯಿ ನಾನು ಕೊಟ್ಟವಳೇನ ಇವತ್ತಿಗೆನ? ಏನು ಮಾತಂತ ಮಾತಾಡ್ತಾ ಇದೆಯಣ್ಣ? ಏನಾದರೂ ಮಾತಾಡೋಂಗಿದ್ರೆ ಆಲೋಚನೆ ಮಾಡಿ ಮಾತಾಡೋಣ, ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ. ದ್ಯಾವಮ್ಮನ ಹತ್ರ ಈಸ್ಕೊಡ್ತೀನಿ ಅಂತ ನೀವು ಅವತ್ತು ಒಪ್ಕೊಂಡಿಲ್ಲಮ್ಮ. ನೀವು ಕೊಡ್ತೀರಿ ಅಂತ ಒಪ್ಕೊಂಡಿದ್ದು, ದ್ಯಾವಮ್ಮನ ಹತ್ರ ಈಸ್ಕೊಡ್ತೀರಿ ಅಂತ ಒಪ್ಕೊಂಡಿಲ್ಲ. ಎಲ್ಲ ಜವಾಬ್ದಾರಿ ನಮ್ಮದೇ ಅಂತ ನೀವು ಒಪ್ಕೊಂಡಿದ್ದು. ನೀವು ಮರ್ತೋಗಿರ್ಬೋದು, ನಾನು ಮರ್ತಿಲ್ಲ. ಇವಾಗ ಏನು ಮಾಡ್ಬೇಕಣ್ಣ? ಏನು ಮಾಡಬೇಕು? ನಮಗೂ ತಿಳಿದು ಶೋಭಿತಾದನಿಗೆ ಮದುವೆ ಆಗಿರೋದು. ನನ್ನ ಮಗನ ಗದ್ರಿ ಕೇಳಿದ್ದಕ್ಕೆ ಅವನು ಹೇಳಿದ್ದು. ನಮ್ಗೇನ ತಿಳಿದಿದ್ರೆ ನಾವು ಬಿಡ್ತಾನೆ ಇರಲಿಲ್ಲ ಮದುವೆ ಆಗಕ್ಕ. ಏನೋ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾಯಿದ್ರಿ ನಾವು. ಆಗೋಯ್ತಲ್ಲ, ಆಗೋಗಿರೋ ವಿಷಯನೆಲ್ಲ ಯಾಕಣ್ಣ ಇವಾಗ ಕೆದಕ್ತಾ ಇರೋದು ನೀನು? ನನ್ನ ಹೊಟ್ಟೆ ಅಷ್ಟು ಉರಿತದಮ್ಮ.
ಅಷ್ಟು ಉರಿತದೆ. ನಿಮ್ಗೇನಾಗಬೇಕಮ್ಮ? ಕೋಟಿಗೆ ಸಂಪಾದನೆ ಮಾಡ್ತೀರಾ ನೀವು. ನಮ್ಗೇನ ಇರಬೇಕಲ್ಲ. ಹಾಂ, ನಿಮ್ಗೇನಾಗಬೇಕು ಅದೇ ದುಡ್ಡು. ನಾನು ಅಷ್ಟು ಬಡ್ಡಿಗೆ ಬಿಟ್ಟಿದ್ದಿದ್ರೆ ಇವತ್ತು ಹೆಂಗೋ ರಾಜನಿದ್ದಂಗೆ ಇರೇನಿ. ಮಾಡಿದ್ರಲ್ಲಮ್ಮ, ನಮ್ಮ ಬಾಯಿಗೆ ಮಣ್ಣು ಹಾಕಿದ್ರಲ್ಲ, ಇನ್ನೇನಾಗ್ಬೇಕು ನಿಮ್ಗೆ? ನನ್ನ ಮಗನ ಓದ್ಸೋಕೆ ಎಷ್ಟು ಲಕ್ಷ ದುಡ್ಡು ಖರ್ಚು ಮಾಡಿದ್ದೀನಿ ಅಂತ ನನಗೆ ಗೊತ್ತು. ದ್ಯಾವಮ್ಮನ ಗೊತ್ತಾ ಇಲ್ಲ ದ್ಯಾವಪ್ಪನ ಗೊತ್ತಾ? ಹಾಂ, ಮತ್ತೇನೋ ದೊಡ್ಡದಾಗ ಅಷ್ಟು ಕೊಡ್ತೀರಿ ಇಷ್ಟು ಕೊಡ್ತೀರಿ ಅಂತ ಒಪ್ಕೊಂಡು ಹೋಗ್ಬಿಟ್ರಿ. ಆಮೇಲೆ ಪತ್ತೆನೇ ಇಲ್ಲ. ಇವಾಗ ಸಾಕ್ತಾ ಇರೋದು ನಾನೇ ಮನೆಗೆ ಇಕ್ಕೊಂಡು. ಇವಾಗ ಏನು ಮಾಡ್ಬೇಕಂತಣ್ಣ ಹೇಳ್ತಾ ಇರೋದು? ಏನು ಮಾಡಬೇಕು? ಆಗಿದ್ದಾಗೋಯ್ತಲ್ಲ, ಇನ್ನು ಅಷ್ಟೇ. ಕೂಗಾಡಿದ್ರು ಅಷ್ಟೇ, ಕಿರ್ಚಾಡಿದ್ರು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ ಅಂತಂದರೆ ದ್ಯಾವಮ್ಮನಿಲ್ಲ ಆಸ್ತಿ ಬರ್ಕೊಡ್ಲಿ, ಇಲ್ಲ ಮನೆನ ಬರ್ಕೊಡ್ಲಿ ನಮ್ಮ ಹೆಸ್ರಕ್ಕ. ನಂಬಿಕೆ ನನಗೆ ಕೊಟ್ಟವಳ? ಹಾಂ, ವರದಕ್ಷಿಣೆ ನನಗೆ ಕೊಟ್ಟವಳ? ಇಲ್ಲ ಅಂತಂದರೆ ಒಂದು ಜೊತೆ ವಾಲ್ಪಾಸಿಗಳೇನು ಕೊಟ್ಟವಳ? ಕತ್ತಕ್ಕೆ ಕೊಟ್ಟವಳ? ನನ್ನ ಮಗನಿಗೆ ಒಂದು ಉಂಗುರ ಕೊಟ್ಲ, ಇಲ್ಲ ಒಂದು ಜೊತೆ ಬಟ್ಟೆ ಕೊಟ್ಲ? ಇವಾಗ ಇಲ್ಲ ಮನೆನ ಬರ್ಕೊಡ್ಲಿ, ಇಲ್ಲ ಇರೋ ತೋಟದ ಆಸ್ತಿನ ಬರ್ಕೊಡ್ಲಿ. ನಮ್ಗೆ ಕೆಡ್ರಾಗ ಒಂದು ಬೇಕಷ್ಟೇ. ಇವಾಗ ಬೇರೆ ದ್ಯಾವಪ್ಪನ ಚಿಕ್ಕಂಡ್ರು ಬೇರೆ ಓಡೋಗೋಳಂತೆ ಯಾರ ಜೊತೆಗೋ. ನಮ್ಮೂರಾಗೆಲ್ಲನೂ ಕ್ಯಾಕಗ್ಲಾಕ ಕಣ್ಣಾಗಿತ್ತವ್ರೆ. ಅಲ್ಲ, ಯಮ್ಮನಿಗೆ ಈ ವಯಸ್ಸಿನಾಗ ಬೇಕಾಗಿತ್ತಾ ಮಾನ ಮರ್ಯಾದೆ ಇರಲಿರೋ ಹೆಂಗ್ಸು? ಥೂ, ಅವ್ರದ್ದು ಒಂದು ಬಂಡು ಜನ್ಮ. ಅಂಥವ್ರ ಮನೆಗೆ ಹೆಣ್ಣು ತಂದಿದ್ರಲ್ಲ, ನಾವು ನಮ್ಮನ್ನು ನಾವೇ ಏನಂತ ತಗೊಂಡು ಪಟ ಅಂತ ಓಡ್ಕೊಬೇಕು ಚಪ್ಲಿನಾಗ. ಅಂಥ ಮನೆಗ್ಲಾಗ ಹೆಣ್ಣು ತಂದಿರೋದಕ್ಕೆ. ಅವ್ರ ಮನೆಗೆಲ್ಲ ಎಲ್ಲಿ ತಂದಿದ್ಯಣ್ಣ ಹೆಣ್ಣು? ದಾಮನ ಮಕ್ಕಳು ತಾನೇ ಇವರು. ನೀನು ಒಬ್ಬಳನ್ನ ಮದುವೆ ಮಾಡ್ಕೊಂಡಿರೋದಕ್ಕೆ ಹಿಂಗಂದ್ರೆ ನಾನು ಇಬ್ಬರು ಮದುವೆ ಮಾಡ್ಕೊಂಡಿದ್ದೀನಿ. ನಾನು ಹಿಂಗಿರ್ಬೇಡ? ಹಾಂ, ಅದೇನು ಮಾತಂತ ಮಾತಾಡ್ತಾ ಇದೀಯಣ್ಣ? ನೀನೊಬ್ಬನೇ ಅಲ್ಲಣ್ಣ ಮಾತು ಕಲ್ತಿರೋ, ನಾವು ಕಲ್ತಿದ್ದೀರಿ. ನೋಡ್ಕೊಂಡು ಮಾತಾಡೋಣ. ಇವಾಗೇನು ಮನೆ ಬೇಕು, ಆಸ್ತಿ ಬೇಕು, ಮೂವರ್ಗೂ ತಾನೇ ಹೆಣ್ಮಕ್ಳು ಭಾಗ. ಅದಂಗೆ ಇವಳ್ಕೊಬ್ಳಿಗೆ ಕೊಟ್ಬಿಡಕತ್ತೈತಾ? ನನ್ನ ಸೋಸಿಗ್ಲೆ ತೊಗೋಬೇಕು? ಮೂವರ್ಗೂ ಭಾಗ ಇಕ್ಲಿ ಬಿಡು. ನಿಮ್ಗೂ ಏನು ಕೊಟ್ಟಿಲ್ಲ, ನನಗೂ ಏನು ಕೊಟ್ಟಿಲ್ಲ. ದ್ಯಾವಮ್ನು ಮದುವೆ ಕೂಡ ನಾವೇ ಮಾಡ್ಕೊಂಡಿರೋದು. ಇವತ್ತಿಗೂ ದ್ಯಾವಮ್ಮನ ಇಲ್ಲೇ ಅವಳೆ ಕೇಳೋ, 1 ರೂಪಾಯಿ ಏನನ್ನ ಖರ್ಚಿಕ್ಸಿದ್ರೇನೋ ದ್ಯಾವಮ್ಮನ ಕೈಲಿ ನಾವು. ನೀನು ಮಾತಾಡ್ದಂಗೆ ಮಾತಾಡಿದ್ದಿದ್ರೆ ಅಷ್ಟೇ. ಇನ್ನ ನಿಮ್ಗೇನಕ್ಕೆ ಬೇಕಮ್ಮ ದುಡ್ಡು ಕಾಸು? ನಿಮ್ಗೇನಕ್ಕೆ ಬೇಕು? ಹಾಂ, ಮನೆ ನೋಡಿದ್ರೆ ಅದೆಷ್ಟೋ ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದ್ರಂತೆ. ಆ ಮನೆ ಗೃಹ ಪ್ರವೇಶಕ್ಕೆ ಮಗುಗೆ ನಾಮಕರಣನೂ ಮಾಡಿದಿರಂತೆ. ನಿಮ್ಗೆ ಏನಕ್ಕಮ್ಮ ಬೇಕು ದುಡ್ಡು? ನಮಗೆ ಬೇಕಾಗಿರೋದು ನನಗೆ ಬಡ್ಡಿನ ಜೀವನ. ಬಡ್ಡಿ ದುಡ್ಡಾಗೆ ನಾವು ಜೀವನ ಮಾಡ್ತಾ ಇರೋದು. ನಿಮ್ಮಂಗೆ ಲಕ್ಷಗಳು ಕೋಟಿಗಳು ಇಟ್ಕೊಂಡಿಲ್ಲ ನಾವು. ನನಗಿಲ್ಲ ಮನೆ ಬೇಕು, ಇಲ್ಲ ಜಮೀನು ಬೇಕಮ್ಮ. ನಂಗೆ ಬೇಕೇ ಬೇಕು. ಇದು ನಾವು ಒಬ್ಬರು ಕೂತು ಮಾತಾಡೋ ವಿಷಯ ಅಲ್ಲಣ್ಣ. ದ್ಯಾಮನ್ 3 ಜನ ಅಳಿನವರು ಕೂತ್ಕೊಬೇಕು, ನಾವು ಕೂತ್ಕೊಬೇಕು, ನೀವು ಕೂತ್ಕೊಬೇಕು, ಹೆಣ್ಮಕ್ಳು ಕೂತ್ಕೊಬೇಕು. ಇಷ್ಟು ಜನ ಕೂತ್ಕೊಂಡು ಮಾತಾಡೋದು, ಒಬ್ಬೊಬ್ರು ನಿರ್ಧಾರ ತಗೊಳೋದಲ್ಲ. ಸರಿನಾ, ನಾವಿನ್ನು ಹೊಡ್ತೀರಿ. ಎಲ್ಲಮ್ಮ ಹೊರಡೋದು? ಎಲ್ಲಿ ಹೊರಡೋದು? ಯಾವ್ದು ಮಾತು ನಾನು ಕೇಳ್ಬಿಟ್ಟು ನೀವು ಹೋಗ್ಬೇಕು ಇಲ್ಲಿಂದ. ನಾನು ಕಾಯ್ಕೊಂಡಿದ್ನಿ ಯಾವಾಗ ಬರ್ತೀರೋ ನಮ್ಮ ಮನೆಗೆ ಅಂತ. ನನಗಿಲ್ಲ ದ್ಯಾವಮ್ಮನ ಮನೆನ ಬರ್ಕೊಡ್ಲಿ, ಇಲ್ಲ ಜಮೀನನ್ನ ಬರ್ಕೊಡ್ಲಿ. ಎರಡ್ರಾಗ ಒಂದು ಬರ್ಕೊಳ್ಳಿ. ನಾವಿವಾಗ ಅಮ್ಮನ ಮಗಳಿಗೆ ಕರ್ಕೊಂಬಂದು ಸಾಕ್ತಾ ಇಲ್ಲ. ನನ್ನ ಮಗನಿಗೆ ನಾನು ಎಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ? ನಾವು ನಿಂಗೇನು ಅರ್ಥ ಆಗ್ತಾ ಇಲ್ಲ? ಹಾಂ, ಅರ್ಥ ಆಗ್ತಾ ಇಲ್ಲ? ನಾನು ಹೇಳಿಲ್ಲ ಅವಾಗೇನೆ ನಾವು ನಿರ್ಧಾರ ತಗೊಳೋದೆಲ್ಲ ಹುಡುಗರೆಲ್ಲ ಬರಬೇಕು ಅಂತ. ಏನು ಮಾತಾಡ್ತೀಯಲ್ಲಣ್ಣ? ನೀನೊಬ್ಬನೇ ಮಾತು ಕಲ್ತಂಗೆ. ಶೋಭಿತಾ, ಶ್ರೀಮಂತಕ್ಕೆ ಬಮ್ಮ. ಕವಿತಕ್ಕನ ಶ್ರೀಮಂತಕ್ಕ ಬರಲ್ಲಮ್ಮ, ಬರಲ್ಲ. ನಾನು ಕಳಿಸಲ್ಲ. ಅದು ನಿಮಗೆ ಸರಿದ್ದು, ನಿಮ್ಮಿಷ್ಟ. ನಾವು ಹೇಳ್ಬೇಕಾಗಿತ್ತು, ನಾವು ಹೇಳಿದ್ರಿ. ಕಳಿಸೋದು ಬಿಡೋದು ನಿಮ್ಮಿಷ್ಟ. ಅದು ನಮಗೆ ಬೇಕಾಗಿಲ್ಲ. ದೇವಮ್ಮ, ನಡಿಯಮ್ಮ ಹೋಗೋಣ. ಹಾಕಿಲ್ಲಮ್ಮ. ಅಳ್ಬೇಡ ಸುಮ್ಮನೆರಮ್ಮ, ಅಳ್ಬೇಡ ಸುಮ್ಮನೆರು. ಎಲ್ಲದಕ್ಕೂ ಒಂದು ದಾರಿ ಇರ್ತೈತೆ, ಮಾಡೋಣ. ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು. ನೋಡಮ್ಮ, ಕಡೆ ಮಾತು ಹೇಳ್ತಾ ಇದ್ದೀನಿ ನಾನು. ಇಲ್ಲ ಜಮೀನೇನ ಕೊಡ್ರಿ, ಇಲ್ಲ ಮನೇನ ಕೊಡ್ರಿ. ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರೋನಲ್ಲ. ಎಷ್ಟು ಹೇಳಿದ್ರು ಅಷ್ಟೇ. 3 ಜನ ಗಂಡು ಮಕ್ಳು ಕುತ್ಕೊಬೇಕು, 3 ಜನ ಹೆಣ್ಮಕ್ಳು ಕುತ್ಕೊಂಡು ಅವರು ಏನು ನಿರ್ಧಾರ ಮಾಡ್ತಾರೋ ಅದೇ ನಿರ್ಧಾರ. ನಾವು ಮಾತಾಡೋದಲ್ಲ.